ಈಗ ರಾಜಕೀಯಕ್ಕೂ ನೀವು ಪ್ರಜಾಕೀಯದ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ, ಸಿನಿಮಾ ಕೂಡ ಮಾಡ್ತಾ ಇದ್ದೀರಾ. ಸಾಮಾನ್ಯವಾಗಿ ಸಿನಿಮಾ ಮಾಡುವಂತಹ ನಟರು ರಾಜಕೀಯಕ್ಕೆ ಬಂದ್ರೆ ಅವರನ್ನ ನೋಡುವಂತಹ ದೃಷ್ಟಿ ಬೇರೆ ಆಗುತ್ತೆ, ಅಥವಾ ಅವರನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಕ್ಕೂ ಕಷ್ಟ ಆಗುತ್ತೆ. ನೀವ್ ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಾ ಆ ವಿಚಾರಕ್ಕೆ ಬಂದ್ರೆ ಅಂತ? ನಾನು ರಾಜಕೀಯಕ್ಕೆ ಬಂದಿಲ್ಲ, ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಪ್ರಜಾಕೀಯ ನಿಮ್ದೇ ಅಲ್ವಾ ಸರ್? ಅದು ರಾಜಕೀಯ ಅಲ್ಲ, ಅದು ಕಂಪ್ಲೀಟ್ ತದ್ವಿರುದ್ಧ, ಅದು ಪ್ರಜಾಕೀಯ. ಸೊ ನನ್ನ ಕೆಲಸ ಮಾಡಿದ್ದೀನಿ ಅಷ್ಟೇ, ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ತುಂಬ ಜನಕ್ಕೆ ಗೊತ್ತೂ ಆಗಿದೆ. ಸ್ವಲ್ಪ ಒಂದು ಇದಿದೆ, ಹೆಂಗೆ ಯಾವ ಥರ ಇದಾಗೋದು ಅಂತ, ಅದು ಸದ್ಯದಲ್ಲೇ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, 10 ವರ್ಷದಿಂದ ಪವನ್ ಕಲ್ಯಾಣ್ ಅವರು ಆಂಧ್ರದಲ್ಲಿ ಅವರ ಒಂದು ಪಕ್ಷವನ್ನ ಗೆಲ್ಲಿಸಕ್ಕೆ ಯಾವ ತರ ಪ್ರಯತ್ನ ಪಟ್ರು, ಫೈನಲಿ ಯಾವ ತರ ಸಕ್ಸಸ್ ಆದ್ರು ಅನ್ನೋದು ಗೊತ್ತಿರತ್ತೆ ನಿಮ್ಗೆ. ಸೊ ಅದೇ ರೀತಿ ಸಕ್ಸಸ್ ಆಗಬೇಕು. ತಮಿಳುನಾಡಿನಲ್ಲಿ ಈಗ ವಿಜಯ್ ಅವರು ಕೂಡ ಒಂದು ಸಿನಿಮಾ ಸಕ್ಸಸ್ ಆಗ್ತಾರೆ ನೋಡ್ಬೇಕು. ಅಲ್ಲ ಸರ್, ಅವರು ಪಕ್ಷವನ್ನ ಕಟ್ಟಿ ಅವರೊಂದು ಸಕ್ಸಸ್ ಆಗಕ್ಕೆ ಹೋರಾಡ್ತಿದ್ದಾರೆ. ಸೊ ಅಂತ ನಿಮ್ಮ ಈ ತರದ ಒಂದು ಸ್ಟ್ರಾಟಜಿಯನ್ನ ಬಿಟ್ಟು ಸೊ ನೇರವಾಗಿ ಜನರಿಗೆ ತಲುಪುವಂತ ಪ್ರಯತ್ನ ಮಾಡಿ ನಾನು ಸಕ್ಸಸ್ ಆಗಬೇಕು. ನೀವು ಸಕ್ಸಸ್ ಆಗೋದು ಬೇಡ ಸರ್, ನಿಮ್ಮ ಸ್ಟ್ರಾಟಜಿ ಅವ್ರು ಸಕ್ಸಸ್ ಆಗಬೇಕು ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು ಮತದಾರ ಸಕ್ಸಸ್ ಆಗಬೇಕು, ನಾನು ಯಾವ ದಾರಿ ಹಿಡಿಲಿ ಹೇಳಿ ಸರ್? ನೀವೇ ಹೇಳ್ಬೇಕು ಸರ್. ನಾನು ಹೇಳಿದ್ದೀನಲ್ಲ. ಸೊ ಪ್ರಜಾಕೀಯ ಅಂದ್ರೆ ಲಾಂಗ್ ಟರ್ಮ್ ಹಿಡಿಯುತ್ತೆ, ಯಾಕಂದ್ರೆ ಇನ್ನೂ ಒಂದು 10 ವರ್ಷ ಯಾರು ಹೇಳಿದ್ದೆ? ನೀವು ಅನ್ಕೊಂಡ್ರೆ 10 ವರ್ಷ ಆಗುತ್ತೆ, ನೆಕ್ಸ್ಟ್ ಎಲೆಕ್ಷನ್ ಮಾಡ್ತೀನಿ ಅಂದ್ರೆ ಆಗೋಗ್ಬಿಡುತ್ತೆ. ನೀವು ಡಿಸೈಡ್ ಮಾಡ್ಬೇಕು. ಅಂದ್ರೆ ಇದೇ ತರದಲ್ಲೇ ಹೋಗುತ್ತಾ, ಮುನ್ನಡೆಯುತ್ತಾ ಹಂಗಿದ್ರೆ? ಅಲ್ಲ, ಇಲ್ಲಾಂದ್ರೆ ನಾವು ಪ್ರಚಾರ ಮಾಡಬೇಕು, ಬೇಗ ರೀಚ್ ಆಗಬೇಕು ಅಂದ್ರೆ ಅಲ್ವಾ. ದೊಡ್ಡ ವ್ಯಕ್ತಿಗಳನ್ನ ಹಾಕ್ಬೇಕು, ಫೇಮಸ್ ವ್ಯಕ್ತಿಗಳು ಹಾಕ್ರೆ ನೀವು ಓಟ್ ಹಾಕ್ತೀರಾ ಅಲ್ವಾ? ಇಲ್ಲ ಸರ್, ಹಂಗೆ ಹೇಳ್ತಾ ಮತ್ತೆ ನಾನು ಯಾರೋ ಹೊಸಬನ ಹೆಸರು ಓಟ್ ಹಾಕ್ತೀರಾ? ಹಾಕಲ್ಲ. ಪ್ರಚಾರ ಬೇಕು ನಿಮ್ಗೆ. ಸೊ ಅಂದ್ರೆ ನಿಮ್ಗೆ ರಾಜಕೀಯನೇ ಇಷ್ಟ ಸರ್. ಅಂದ್ರೆ ಪ್ರಜಾಕೀಯದಲ್ಲಿ ಒಳ್ಳೆ ಕೆಲಸಗಳು ನಡೀತಿದೆ, ನೀವು ಮಾಡ್ತಿದ್ದೀರಾ, ಒಪ್ಕೋತೀನಿ. ಅದು ರೀಚ್ ಆಗ್ಬೇಕಲ್ವಾ ಸರ್? ಅದೇ ರೀಚ್ ಆಗ್ಬೇಕಂದ್ರೆ ಫೇಮಸ್ ವ್ಯಕ್ತಿಗಳು ಬೇಕು ಅಲ್ವಾ. ಹಣ ಖರ್ಚು ಮಾಡಬೇಕು, ಪ್ರಚಾರ ಮಾಡಬೇಕು, ರೀಚ್ ಆಗುತ್ತೆ ಅಲ್ವಾ. ಅದು ಆಲ್ರೆಡಿ ಮಾಡ್ತಿದಾರಲ್ಲ, ತುಂಬಾ ಪಕ್ಷಿಗಳಿದಾವಲ್ಲ. ನಾನು ಮತ್ತೆ ಅದನ್ನೇ ಮಾಡ್ಬೇಕಂತ ನಿಮ್ಮನ್ನ ಕೇಳ್ತೀನಿ. ಹಂಗಂದ್ರೆ ಪ್ರಜಾಕೀಯದ ಉದ್ದೇಶ ಏನಾಗಿರುತ್ತೆ ಇನ್ ಮುಂದೆ? ಇದೇ ಉದ್ದೇಶ ಅಷ್ಟೇ. ಅಂದ್ರೆ ಯಾವ ತರ ನಡೆಯುತ್ತೆ ಸರಿ? ಅಂದ್ರೆ ಇನ್ನೂ ಹತ್ರ ಆಗ್ಬೇಕು ಜನಕ್ಕೆ ಅಂದ್ರೆ? ಅಲ್ಲ, ನಮ್ಮ ಪ್ರಯತ್ನ ನಾವು ಮಾಡಿದೀವಿ. ನೀವು ನೋಡಿ ಕೇಳ್ತಾ ಇದ್ದೀರಾ, ನಾನು ಅದನ್ನ ಹೇಳ್ತಾ ಇದ್ದೀನಿ ನೋಡಿ. ಅದಲ್ಲ ಇದು, ನೀವು ಆ ಮೈಂಡ್ ಸೆಟ್ ಇಂದ ಹೊರಗೆ ಬರಲೇಬೇಕು. ಏನ್ ಹೇಳಿ, ನಾವೆಲ್ಲ ಒಂದು ಸಿಗಾಕೊಂಡಿದೀವಿ ಒಂದು ಮೈಂಡ್ ಸೆಟ್ಗೆ. ನಮ್ಮೊಳಗೆ ಒಂಥರ ಇದಿದೆ. ಅದಕ್ಕೆ ನಾನು ಹೇಳಿದ್, ಈ ಪಿಕ್ಚರ್ ಹುಳ ಬಿಡೋದಲ್ಲ, ಹುಳ ತೆಗಿಯೋ ಪಿಕ್ಚರ್ ಇದು. ನಮ್ಮೊಳಗಡೆನೆ ಒಂದಷ್ಟು ಇದಿದೆ, ಅದರೊಳಗೆ ನಾವು ಸಿಕ್ಕಾಕೊಂಡು ಅದೇ ಸರಿ ಅನ್ಕೊಂಡಿದೀವಿ. ಇಲ್ಲ, 100% ಬೇರೆ ಇದೆ, ಖಂಡಿತ ಬೇರೆ ಸಾಧ್ಯ ಇದೆ. ಏನ್ ಹೇಳಿ, ಅದಕ್ಕೆ ನಾನು ಹೇಳಿದ್, ಟೆಕ್ನಾಲಜಿ ತಂದು ಬರೀ ಸಂಬಳಕ್ಕೆ ಕೆಲಸ ಮಾಡೋ ಒಂದು ಸಿಸ್ಟಮ್ ತರ್ಬೋದು, ಟ್ರಾನ್ಸ್ಪರೆನ್ಸಿ ತರ್ಬೋದು, ಅಕೌಂಟಬಿಲಿಟಿ ತರ್ಬೋದು, ಎಲ್ಲವೂ ತರ್ಬೋದು. ಬಟ್ ಒಂದು ಸಣ್ಣ ಪ್ರಯತ್ನ ಎಲ್ರದ್ದು ಬೇಕಷ್ಟೇ, ಇನ್ನೇನಿಲ್ಲ ಸರ್. ಇದರಲ್ಲೂ ಪ್ರಜಾಕೀಯವನ್ನ ನೋಡಬಹುದಾ? ನೀವು ಕಾಣಿಸಿದ್ರೆ ಕಾಣಿಸ್ಬಿಡುತ್ತೆ, ಅದರಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಕಾಣಿಸೋದೇ ಇಲ್ಲ. ನೀವು ಬರೀ ಪಿಕ್ಚರ್ ಕಾಣಿಸುತ್ತೆ.